ಅಣ್ಣ ಅವನ ಗೆಳೆಯನನ್ನು ಕರೆದುಕೊಂಡು ಬಂದು ವಾರಕ್ಕೆ 2 ಬಾರಿ ಮನೆಯಲ್ಲಿ ಪಾರ್ಟಿ ಮಾಡುತ್ತಿದ್ದ. ಹೆಣ್ಣು ಮಕ್ಕಳಿರುವ ಮನೆ ಬೇಡ ಅಂತ ಅಮ್ಮ ಎಷ್ಟು ಬಾರಿ ಹೇಳಿದರೂ ಅವನು ಕೇಳುತ್ತಿರಲಿಲ್ಲ. ಅಣ್ಣನ ಗೆಳೆಯ ರವಿ ಮೊದಮೊದಲು ನನಗೆ ಇಷ್ಟವಾಗುತ್ತಿರಲಿಲ್ಲ. ನಂತರ ನನ್ನನ್ನು ಯಾಮಾರಿಸಿ ಮನೆಯಲ್ಲಿ ಯಾರೂ ಇಲ್ಲದೆ ಇರಬೇಕಾದಾಗ ಕುಡಿದ ಮತ್ತಿನಲ್ಲಿ ದೈಹಿಕವಾಗಿ ನನ್ನ ಜೊತೆ ಸೇರಿದ. ನನ್ನದೆಲ್ಲವನ್ನು ದೋಚಿಕೊಂಡು ಪ್ರಜ್ಞೆ ಬಂದಾಗ, ನೀನು ನನ್ನನ್ನು ಪ್ರೀತಿಸುತ್ತಾ ಇದ್ದೀಯ ಅಲ್ಲವೇ, ನಾವಿಬ್ಬರು ಮದುವೆ ಆಗೋಣ ಅಂತ ಕೇಳಿದ್ದಕ್ಕೆ ಅವನು ಹೇಳಿದ ಮಾತನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ಅವನು ಹೇಳುತ್ತಾನೆ, ಅವನು ನನ್ನನ್ನು ಅಯ್ಯೋ ನನ್ನ ಬದುಕು ಈಗ ಮುಂದೆ ಏನು ಮಾಡಲಿ, ಮನೆಯವರಿಗೆ ಹೇಗೆ ಮುಖ ತೋರಿಸಲಿ, ಅಯ್ಯೋ. ನನ್ನ ಹೆಸರು ಸವಿತಾ, ಅಪ್ಪ ಅಮ್ಮನಿಗೆ ಬೇಡದ ಮಗಳು. ನೋಡಲು ಕಪ್ಪಾಗಿರುವ ನನ್ನನ್ನು ಹುಟ್ಟಿದ ದಿನದಿಂದಲೂ ಅಪ್ಪ ತಾತ್ಸಾರ ಮಾಡುತ್ತಾ ಬಂದಿದ್ದಾರೆ. ಕಪ್ಪಾಗಿರುವೆ ಅನ್ನುವ ಒಂದೇ ಒಂದು ವಿಷಯಕ್ಕೆ. ಅಮ್ಮ ನನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ. ಅಣ್ಣನಿಗೂ ನಾನು ಎಂದರೆ ತುಂಬ ಇಷ್ಟ. ಅಪ್ಪನ ತಾತ್ಸಾರದ ಮಧ್ಯೆಯೂ ಅಮ್ಮನ ಅನುಕಂಪದ ಮಧ್ಯೆ ನನ್ನ ಬದುಕು ಒಂದು ರೀತಿ ಸುಂದರವಾಗಿ ನಡೆದುಕೊಂಡು ಹೋಗುತ್ತಿದೆ. PUC ಆಯಿತು, ಮುಂದೆ ಹೋಗೋಣ ಕಾಲೇಜಿಗೆ ಅಂದರೆ ಅಪ್ಪ ಓದಿಸಿಲ್ಲ. ನನ್ನ ತಂಗಿಯನ್ನು ಓದಿಸಿದರು. ಅವಳು ನೋಡಲು ಸುಂದರವಾಗಿದ್ದಾಳೆ. ಅಮೆರಿಕಕ್ಕೆ ಹೋಗುವ ಹುಡುಗ ಬಂದರೆ ಅವಳನ್ನು ಒಪ್ಪುತ್ತಾನೆ. ಮನೆಯಲ್ಲಿ ಅಮ್ಮನಿಗೆ ಕೆಲಸ ಮಾಡಿಕೊಂಡು ಇರು ಅಂತ ಅಪ್ಪ ಹಠ ಮಾಡಿದರು. ಅಪ್ಪನ ಹಠದ ಮುಂದೆ ನಾನು, ನಮ್ಮ ಅಮ್ಮ, ಅಣ್ಣ ಸುಮ್ಮನಾದೆವು. ವಿಧಿ ಇರಲಿಲ್ಲ. ನಾನು ಮನೆಯಲ್ಲಿ ಟೈಲರಿಂಗ್ ಕಲಿತೆ. ಅಮ್ಮನಿಗೆ ತಂಗಿಗೆ ಬೇಕಾದ ಬಟ್ಟೆಗಳನ್ನು ಹೊಲಿದು ಕೊಡುತ್ತಿದ್ದೆ. ಅಪ್ಪನ ದುಡ್ಡು ಖರ್ಚಾಗುವುದು ನನ್ನಿಂದ ಸ್ವಲ್ಪ ಕಡಿಮೆ ಆಯಿತು. ಅಮ್ಮ ತುಂಬ ಸೀರೆಗಳನ್ನು ತೆಗೆದುಕೊಳ್ಳುತ್ತಿದ್ದರು. ತಂಗಿಯೂ ಕೂಡ ಬಗೆ ಬಗೆಯ ಫ್ರಾಕ್ಗಳು ಬೇಕು ಅಂತ ಹಠ ಮಾಡುತ್ತಿದ್ದಳು. ನಾನು ನನ್ನ ಹೊಲಿಗೆ ಕೆಲಸದಿಂದ ಬರುವ ದುಡ್ಡಿಂದ ಅವಳಿಗೆ ಬೇಕಾದ ಬಟ್ಟೆಗಳನ್ನು ಮಾರ್ಕೆಟಿಂದ ತಂದು ಹೊಲಿದು ಕೊಡುತ್ತಿದ್ದೆ. ಅಪ್ಪನಿಗೆ ಖುಷಿಯಾದರೂ ಕೂಡ ಅದು ಸ್ವಲ್ಪ ಹೊತ್ತು ಅಷ್ಟೇ. ನಂತರ ಯಥಾ ಪ್ರಕಾರ ಇರುತ್ತಿದ್ದರು. ಈ ನಡುವೆ ಅಣ್ಣನ ಪಾರ್ಟಿ ಮನೆಯಲ್ಲಿ ಜಾಸ್ತಿ ಆಗಿದೆ. ಅಪ್ಪನ ಊರು ಮಂಡ್ಯದಲ್ಲಿ ಒಂದು ಹಳ್ಳಿ. ಅವರು ತಿಂಗಳಿಗೆ 1 ಬಾರಿ ಅಲ್ಲಿಗೆ ಹೋಗುತ್ತಾರೆ. ಮೊದಲು ಸರಿಯಿದ್ದ ಅಣ್ಣ ಇತ್ತೀಚೆಗೆ ಅವನ ಗೆಳೆಯ ರವಿ ಬಂದ ಮೇಲೆ ಸಂಪೂರ್ಣವಾಗಿ ಹಾಳಾಗಿ ಬಿಟ್ಟಿದ್ದಾನೆ. ಅಪ್ಪ ಅಲ್ಲಿಗೆ ಹೋದಾಗಲೆಲ್ಲ ಇವನು ಪಾರ್ಟಿ ಮಾಡುತ್ತಾನೆ. ಒಮ್ಮೊಮ್ಮೆ ಅಪ್ಪ ಅಮ್ಮ ತಂಗಿಯನ್ನು ಕೂಡ ಕರೆದುಕೊಂಡು ಹೊರಟು ಹೋಗುತ್ತಾರೆ. ನಾನು ಒಬ್ಬಳೇ ಇಲ್ಲಿ ಇರುವುದು. ನಾನು ಬರುತ್ತೇನೆ, ನನ್ನ ಮನೆ ದೇವರನ್ನು ನೋಡಬೇಕು ಅಂದರೆ ಅಮ್ಮ ಖುಷಿಪಟ್ಟರೂ ಕೂಡ ಅಪ್ಪ ಇಷ್ಟಪಡುವುದಿಲ್ಲ. ಊರಿನಲ್ಲಿ ಇವಳನ್ನು ಕರೆದುಕೊಂಡು ಹೋದರೆ ಎಲ್ಲರೂ ಇಷ್ಟು ಚೆನ್ನಾಗಿರುವ ಮನುಷ್ಯನಿಗೆ ಇಷ್ಟು ಕುರೂಪಿಯಾಗಿರುವ ಮಗಳು ಹುಟ್ಟಿದ್ದಾಳೆ ಅಂತ ತಾತ್ಸಾರ ಮಾಡುತ್ತಾರೆ. ಬೇಡ, ನೀನು ಇಲ್ಲೇ ಇದ್ದು ಬಿಡು ಅಂತ ಅಪ್ಪ ಖಂಡಿತವಾಗಿ ಹೇಳಿಬಿಡುತ್ತಿದ್ದರು. ಅಮ್ಮ ಅಳುತ್ತಾ ಹೋದರೆ ತಂಗಿ ಖುಷಿಯಿಂದ, ನೋಡು ನಾನು ಸುಂದರಿ, ಅದಕ್ಕೆ ಅಪ್ಪ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದಾರೆ ಅಂತ ಜಂಬದಿಂದ ಹೋಗುತ್ತಿದ್ದಳು. ಮೊದಲು ಕಷ್ಟವಾಗುತ್ತಿತ್ತು. ಆಗ ಅಣ್ಣ ನನ್ನನ್ನು ಪಿಕ್ಚರ್ಗಳಿಗೆ, ದೇವಸ್ಥಾನಕ್ಕೆ ಹೀಗೆ ಎಲ್ಲಾದರೂ ಕರೆದುಕೊಂಡು ಹೋಗುತ್ತಿದ್ದ. ನನಗಾಗಿ ಅವನು ಹಳ್ಳಿಗೆ ಹೋಗುತ್ತಿರಲಿಲ್ಲ. ಎಲ್ಲಿ ನಾನು ಒಂಟಿ ಆಗಿ ಬಿಡುತ್ತೇನೆ ಅಂತ. ಅಷ್ಟು ಒಳ್ಳೆಯ ಅಣ್ಣ. ಆದರೆ ಇತ್ತೀಚೆಗೆ ಹೊಸ ಕಂಪನಿಗೆ ಕೆಲಸಕ್ಕೆ ಸೇರಿದ. ಕುಡಿಯುವುದನ್ನು ಸ್ವಲ್ಪ ಸ್ವಲ್ಪ ಕಲಿತಿದ್ದಾನೆ. ಅದು ಅವನ ಗೆಳೆಯ ರವಿಯಿಂದ. ರವಿ ಜಾಯಿಂಟ್ ಫ್ಯಾಮಿಲಿ, ಆದ್ದರಿಂದ ಅಲ್ಲಿ ಇದಕ್ಕೆಲ್ಲ ಅವಕಾಶವಿಲ್ಲ. ನಮ್ಮ ಮನೆಗೆ ಬಂದು ಅಣ್ಣನನ್ನು ಹಾಳು ಮಾಡುತ್ತಿದ್ದಾನೆ. ತುಂಬ ಬಾರಿ ನಾನು ಈ ವಿಷಯವನ್ನು ಅಮ್ಮನಿಗೂ ಕೂಡ ಹೇಳಿದ್ದೇನೆ. ಅಮ್ಮ ಅವನಿಗೆ ಬುದ್ಧಿವಾದ ಹೇಳಿದಾಗ ಇಬ್ಬರೂ ಕೂಡ ಪುನಃ ಈ ರೀತಿಯ ತಪ್ಪನ್ನು ಮಾಡುವುದಿಲ್ಲ ಅಂತ ಹೇಳುತ್ತಾರೆ. ಪುನಃ ಮಾಡುತ್ತಾರೆ ಪದೇ ಪದೇ. ಇವರ ಕೆಲಸಗಳಿಂದ ಎಲ್ಲರಿಗಿಂತ ಹೆಚ್ಚಿಗೆ ಬೇಸತ್ತು ಹೋಗಿರುವುದು ನಾನು. ರವಿ ಕೂಡ ತುಂಬ ಒಳ್ಳೆಯವನು. ಅವನಾಯಿತು, ಅವನ ಕುಡಿತದ ಚಟವಾಯಿತು. ನನ್ನ ಜೊತೆ ಜಾಸ್ತಿ ಮಾತನಾಡುತ್ತಿರಲಿಲ್ಲ. ಇಂದು ಮನೆಗೆ ಬಂದ ರವಿ ಪಾರ್ಟಿ ಮಾಡಲು ಅಪ್ಪ ಅಮ್ಮ ತಂಗಿ ಊರಿನಲ್ಲಿ ಇಲ್ಲದಿರುವ ವಿಷಯ ಅವನಿಗೆ ಅಣ್ಣನ ಮೂಲಕ ತಿಳಿದಿರಬೇಕು. ಅವನಿಗೆ ಚೆನ್ನಾಗಿ ಬೈದೆ, ನನ್ನ ಅಣ್ಣ ಬದುಕನ್ನು ಹಾಳು ಮಾಡಬೇಡ, ಅವನು ತುಂಬ ಒಳ್ಳೆಯವನು. ಇಬ್ಬರು ತಂಗಿಯರ ಮದುವೆಯನ್ನು ಮಾಡಬೇಕು. ನಿಮ್ಮ ಅಣ್ಣ ನನಗೆ ಕುಡಿತದ ಚಟ ಕಲಿಸಿರುವುದು. ನಾನು ತುಂಬ ಒಳ್ಳೆಯ ಹುಡುಗ. ನಿಮ್ಮ ಅಣ್ಣನ ಸಹವಾಸ ಮಾಡಿದ ಮೇಲೆ ಈ ರೀತಿ ಆಗಿರುವುದು. ಅದು ಕೂಡ ಪಾರ್ಟಿ ಮಾಡುವುದು ತಿಂಗಳಿಗೆ 1 ಬಾರಿ. ತಿಂಗಳಿಗೆ 1 ಬಾರಿ ಕುಡಿದರೆ ದೇಹಕ್ಕೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ.
ನನಗೆ ಇಷ್ಟವಾಗದೆ ಅಡಿಗೆ ಮನೆಗೆ ಹೊರಟು ಹೋದೆ. 2 ದಿನಗಳು ಕಳೆದ ಮೇಲೆ ನನ್ನ ನಂಬರ್ಗೆ ಅಪರಿಚಿತ ನಂಬರ್ನಿಂದ ಸಾರಿ ಅಂತ ವಾಟ್ಸಪ್ನಲ್ಲಿ ಮೆಸೇಜ್ ಬಂದಿದ್ದು ನನಗೆ ಆಶ್ಚರ್ಯವಾಯಿತು. ಇದು ಹೇಗೆ ಸಾಧ್ಯ? ಪದೇ ಪದೇ ಬರುತ್ತಿದ್ದಾಗ ಕಾಲ್ ಮಾಡಿದೆ ಆ ನಂಬರ್ಗೆ. ಆಗ ತಿಳಿಯಿತು ಅದು ಅಣ್ಣನ ಗೆಳೆಯ ರವಿ ಅಂತ. ರವಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮ್ಮ ಅಣ್ಣ ನನ್ನಿಂದ ಹಾಳಾಗುತ್ತಾ ಇದ್ದಾರೆ ಅಂತ ಹೇಳಿದ್ದಿರಿ ಅಲ್ಲವೇ? ಆ ಮಾತು ನನಗೆ ತುಂಬ ನೋವಾಯಿತು. ನನ್ನಿಂದ ನಿಮ್ಮ ಅಣ್ಣ ತುಂಬ ಕುಡಿಯುತ್ತಿದ್ದಾರೆ. ಇನ್ನು ಮುಂದೆ ನಾನು ಎಂದೂ ಕೂಡ ಬರುವುದಿಲ್ಲ ಅಂತ ಹೇಳಿದರು. ಆಗ ನಾನು ಹೇಳಿದೆ, ಯಾವುದಾದರೂ ಪಾರ್ಟಿ ಮಾಡಿದಾಗ ಊಟ ಮಾಡಲು ಬರಬಹುದು, ಹಬ್ಬ ಹರಿದಿನಗಳಲ್ಲಿ ಬರಬಹುದು ಅಲ್ಲವೇ? ಕುಡಿತದಿಂದ ನಿಮ್ಮ ಆರೋಗ್ಯ, ದುಡ್ಡು ಎರಡೂ ಹಾಳಾಗುತ್ತದೆ ಅಂತ ಹೇಳಿದೆ. ಅದಕ್ಕೆ ರವಿ ನನಗೆ ಥ್ಯಾಂಕ್ಸ್ ಹೇಳಿದರು. ಪ್ರತಿದಿನವೂ ರವಿ ನನಗೆ ಕಾಲ್ ಮಾಡುತ್ತಿದ್ದರು. ಒಂದು ದಿನ ಕಾಲ್ ಮಾಡಿಲ್ಲವಾದರೆ ನನಗೆ ಬೇಸರವಾಗುತ್ತಿತ್ತು. ಆದರೆ ಎಂದೂ ಕೂಡ ಇಬ್ಬರು ಮರ್ಯಾದೆಯ ಗೆರೆಯನ್ನು ದಾಟಿಲ್ಲ. ಬದುಕು ಚೆನ್ನಾಗಿ ನಡೆಯುತ್ತಿದೆ ಅಂತ ಅಂದುಕೊಳ್ಳಬೇಕಾದಾಗ ರವಿ ನನ್ನ ಬದುಕಿನಲ್ಲಿ ಬಂದು ಇನ್ನೂ ಕೂಡ ಅದನ್ನು ಸುಂದರವಾಗಿ ಮಾಡಿದ. ಮನಸ್ಸಿನಲ್ಲಿ ನನಗೆ ತಿಳಿಯದ ಹಾಗೆ ಅವರ ಮೇಲೆ ನನಗೆ ಪ್ರೇಮ ಶುರುವಾಯಿತು. ನಾನು ನೋಡಲು ಕುರೂಪಿ, ಅವರು ತುಂಬ ಸುಂದರವಾಗಿದ್ದಾರೆ, ಏನಾದರೂ ತಪ್ಪಾಗಿ ತಿಳಿದುಕೊಂಡು ಬಿಡುತ್ತಾರೆ ಅಂತ ನಾನು ನನ್ನ ಪ್ರೀತಿಯ ವಿಷಯವನ್ನು ಅವರ ಹತ್ತಿರ ಹೇಳಿಲ್ಲ. ಆದರೆ ಅವರು ನನ್ನ ಜೊತೆ ತುಂಬ ಸಲಿಗೆಯಿಂದ ಇರುತ್ತಿದ್ದರು. ಮಾತಿನಲ್ಲಿ ಒಮ್ಮೊಮ್ಮೆ ಇಬ್ಬರೂ ಕೂಡ ಪಾರ್ಕ್ನಲ್ಲಿ ಮೀಟ್ ಮಾಡುತ್ತಿದ್ದೆವು. ಇತ್ತೀಚೆಗೆ ಅಪ್ಪ ಅಮ್ಮ ಊರಿಗೆ ಹೋದಾಗ ನಾನೇ ಅಣ್ಣನಿಗೆ ಹೇಳುತ್ತಿದ್ದೆ, ಅಣ್ಣ ನಿನ್ನ ಗೆಳೆಯನನ್ನು ಕರೆ, ವಿಧ ವಿಧವಾದ ಅಡುಗೆಯನ್ನು ಮಾಡುತ್ತೇನೆ. ಅಪ್ಪ ಅಮ್ಮ ಇಲ್ಲ ಅಲ್ಲವೇ ಅಂತ. ಮೊದಲು ಅಣ್ಣ ಅನುಮಾನದಿಂದ ನನ್ನನ್ನು ನೋಡುತ್ತಿದ್ದ. ಆದರೆ ಇತ್ತೀಚೆಗೆ ಅವನು ಅಂದುಕೊಳ್ಳುತ್ತಿದ್ದಾನೆ, ಅಪ್ಪ ಇದ್ದರೆ ಮನೆಯಲ್ಲಿ ಸರಿಯಾಗಿ ಅಡುಗೆಯನ್ನು ಮಾಡಿಸುವುದಿಲ್ಲ, ಖರ್ಚು ಆಗಿಬಿಡುತ್ತದೆ ಅಂತ. ಕೊನೆ ಪಕ್ಷ ಅವರು ಊರಿಗೆ ಹೋದ ಮೇಲಾದರೂ ಚೆನ್ನಾಗಿ ಊಟ ಮಾಡೋಣ ಅಂತ ಹೇಳುತ್ತಿರಬಹುದು ಇವಳು ಅಂತ. ಆದರೆ ಅವನಿಗೆ ಏನು ಗೊತ್ತು ನನ್ನ ಮನಸ್ಸಿನಲ್ಲಿ ಇರುವ ವಿಷಯ. ಅಮ್ಮನೂ ನನ್ನನ್ನು ಕೇಳುತ್ತಿದ್ದಳು, ಏಕೆ ಇತ್ತೀಚೆಗೆ ತುಂಬ ಖುಷಿಯಾಗಿರುತ್ತೀಯ, ಒಬ್ಬಳೇ ನಗುತ್ತೀಯ, ಯಾರು ಬೈದರೂ ಬೇಸರ ಮಾಡಿಕೊಳ್ಳುವುದಿಲ್ಲ, ನಿನ್ನ ಬದುಕಿನಲ್ಲಿ ಇನ್ನೊಬ್ಬ ಮನುಷ್ಯ ಬಂದಿರಬಹುದು ಅಲ್ಲವೇ ಅಂತ ಅಮ್ಮ ಅನುಮಾನದಿಂದ ಕೇಳಿದಳು. ಅಮ್ಮ, ನನ್ನಂಥ ಕುರೂಪಿಯನ್ನು ಯಾರು ಮದುವೆ ಆಗುತ್ತಾರೆ ಅಂತ ಅವಳ ಮಾತನ್ನು ಅಷ್ಟಕ್ಕೆ ಸಂಭಾಳಿಸಿಬಿಟ್ಟೆ. ಆದರೆ ನಿಜವಾಗಲೂ ಕೂಡ ನನಗೆ ರವಿಯ ಮೇಲೆ ಪ್ರೀತಿ ಆಗಿದೆ. ಅವನಿಗೆ ನನ್ನ ಸರ್ವಸ್ವವನ್ನು ಅರ್ಪಿಸಬೇಕು ಅನ್ನುವ ಭಯಕ್ಕೆ ಆಗುತ್ತದೆ. ಮದುವೆ ಆಗದೆ ಅದೆಲ್ಲ ಆಗಬಾರದು ಅಂತ ಮನಸ್ಸಿಗೆ ಎಷ್ಟು ಹೇಳಿದರೂ ಅದು ಕೇಳುತ್ತಿಲ್ಲ. ಮನಸ್ಸುಗಳ ಮಿಲನ ಆದ ಮೇಲೆ ಮದುವೆ ಏಕೆ ಅಂತ ಮನಸ್ಸು ಹೇಳುತ್ತದೆ. ನನಗೆ ಅಣ್ಣನಿಗಿಂತ ಜಾಸ್ತಿ ಅಪ್ಪನ ಮೇಲೆ ಭಯ ಜಾಸ್ತಿ. ನಮ್ಮ ಜಾತಿ ಅಲ್ಲ, ಬೇರೆ ಜಾತಿಯ ಹುಡುಗನನ್ನು ಮದುವೆ ಆದೆ ಅಂತ ತಿಳಿದರೆ ಅಪ್ಪ ನನ್ನ ಮುಖವನ್ನು ಕೂಡ ಎಂದೂ ನೋಡುವುದಿಲ್ಲ, ಮನೆಯಿಂದ ಹೊರಗಡೆ ಹಾಕಿಬಿಡುತ್ತಾರೆ. ಈಗ ಏನು ಮಾಡಬೇಕು ಅಂತ ತಿಳಿಯುತ್ತಿಲ್ಲ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅದೇ ರೀತಿ ನಡೆದುಕೊಂಡು ಹೋಗಲಿ. ಸ್ವಲ್ಪ ದಿನ ಸಮಯ ಬಂದಾಗ ಎಲ್ಲ ಸರಿ ಹೋಗುತ್ತದೆ. ಯಾರು ಕೈ ಬಿಟ್ಟರೂ ನನ್ನ ಅಮ್ಮ ಮತ್ತು ಅಣ್ಣ ನನ್ನ ಕೈಯನ್ನು ಬಿಡುವುದಿಲ್ಲ. ಒಂದು ಪಕ್ಷ ಅವರು ಕೋಪ ಮಾಡಿಕೊಂಡರೂ ರವಿ ನನ್ನ ಕೈಯನ್ನು ಎಂದೂ ಬಿಡುವುದಿಲ್ಲ. ರವಿಯ ಮೇಲೆ ನನಗೆ ಅಷ್ಟೊಂದು ನಂಬಿಕೆ, ಅಷ್ಟೊಂದು ಪ್ರೇಮ. ಅವನು ನನ್ನ ಪ್ರಪಂಚ. ಅವನಿಲ್ಲದ ಪ್ರಪಂಚವನ್ನು ನಾನು ಕಲ್ಪನೆ ಕೂಡ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ರವಿ ಕೂಡ ಇಷ್ಟೊಂದು ಪ್ರೀತಿ ಮಾಡುತ್ತಿದ್ದಾನೆ ಅನ್ನುವ ನನ್ನ ಕಲ್ಪನೆ ನಿಜ ಅಂತ ಇತ್ತೀಚೆಗೆ ಅನಿಸುತ್ತಿದೆ. ಅಣ್ಣ ತುಂಬ ಕುಡಿಯುತ್ತಾನೆ, ರವಿ ಜಾಸ್ತಿ ಕುಡಿಯುವುದಿಲ್ಲ. ಚೆನ್ನಾಗಿ ಕುಡಿದು ಅಣ್ಣ ಮಲಗಿಬಿಡುತ್ತಾನೆ. ಆಗ ರವಿ ಮತ್ತು ನಾನು ರಾತ್ರಿ ಪೂರ್ತಿ ಮಾತನಾಡುತ್ತೇವೆ ಅಷ್ಟೇ. ಯಾವುದೇ ರೀತಿಯ ಕೆಟ್ಟದ್ದು ನಡೆಯುವುದಿಲ್ಲ. ಕೆಟ್ಟದ್ದು ನಡೆಯಲು ನಾನು ಬಿಡುವುದಿಲ್ಲ. ಮರ್ಯಾದೆಯ ಗೆರೆ ನಮ್ಮಿಬ್ಬರ ಮಧ್ಯೆ ಇರುತ್ತದೆ. ಇಂದು ಕೂಡ ಅಣ್ಣ ಚೆನ್ನಾಗಿ ಕುಡಿದು ಮಲಗಿಬಿಟ್ಟ. ನಾನು ಮತ್ತು ರವಿ ಇಬ್ಬರೇ. ರವಿಗೆ ಟೀ ಬೇಕು ಅಂತ ಅನಿಸಿತು. ಟೀ ತಂದು ಕೊಡಲು ಅಡುಗೆ ಮನೆಗೆ ಹೋದೆ. ಇದ್ದಕ್ಕಿದ್ದಂತೆ ಬಲ್ಲಿ ನನ್ನ ಮೈ ಮೇಲೆ ಬಿದ್ದಿತು. ಆಗ ರವಿ ಏನಾಯಿತು ಅಂತ ಕೇಳಿ ಬಲ್ಲಿಯನ್ನು ಓಡಿಸಿದರು. ನಮಗೆ ಬಲ್ಲಿ ಅಂದರೆ ತುಂಬ ಭಯ. ಆ ಭಯದಿಂದ ರವಿಯನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಅವರು ಕೂಡ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ನಂತರ
ಅವರು ನನ್ನನ್ನು ಎತ್ತಿಕೊಂಡು ಹಾಸಿಗೆಯ ಮೇಲೆ ಮಲಗಿಸಿದರು. ರೂಮಿನಲ್ಲಿ ನಾವಿಬ್ಬರು ಪರಸ್ಪರ ಪ್ರೀತಿಸಲು ಶುರು ಮಾಡಿದೆವು. ನನ್ನ ಸರ್ವಸ್ವವನ್ನು ನಾನು ಅವರಿಗೆ ಸಂಪೂರ್ಣವಾಗಿ ಅರ್ಪಿಸಿದೆ. ಅವರೂ ಕೂಡ. ಆ ರಾತ್ರಿ ತುಂಬ ಮಧುರವಾಗಿತ್ತು. ಇಷ್ಟೊಂದು ಮಧುರವಾದ ಸುಂದರವಾದ ರಾತ್ರಿ ನನ್ನ ಬದುಕಿನಲ್ಲಿ ಬರುತ್ತದೆ ಅಂತ ನಾನು ಎಂದೂ ಅಂದುಕೊಂಡಿರಲಿಲ್ಲ. ರವಿ ನಾನು ಎಷ್ಟು ಅಂದುಕೊಂಡಿದ್ದೆ ಅದಕ್ಕಿಂತ ತುಂಬ ಒಳ್ಳೆಯ ಹುಡುಗ. ನನಗೆ ಸ್ವಲ್ಪ ಕೂಡ ನೋವನ್ನು ಮಾಡುವುದಿಲ್ಲ. ತುಂಬ ಪ್ರೀತಿಸುತ್ತಾನೆ. ನನ್ನ ಪ್ರೀತಿಗಾಗಿ ಕಾಯುತ್ತಾನೆ. ಅಂದು ನಾವಿಬ್ಬರು ಸಂಪೂರ್ಣವಾಗಿ ಒಂದಾದೆವು. ನನ್ನಲ್ಲಿ ಅವರು, ಅವರಲ್ಲಿ ನಾನು ಬೆರೆತು ಹೋದೆವು. ಮನಸ್ಸು ದೇಹಗಳು ಸಂಪೂರ್ಣವಾಗಿ ಒಂದಾದೆವು. ನಾನು ಅಂದುಕೊಂಡಿದ್ದೆ ರವಿ ನನ್ನನ್ನು ಎಂದೂ ಕೂಡ ಕೈ ಬಿಡುವುದಿಲ್ಲ ಅಂತ. ಬೆಳಗ್ಗೆ ಆದಾಗ ಅಣ್ಣ ಇನ್ನೂ ಎದ್ದಿರಲಿಲ್ಲ. ರವಿಯನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದೆ. ಅವನಿಗೆ ಎಚ್ಚರವಾಗಿ ನನ್ನನ್ನು ಬಿಡಿಸಿಕೊಂಡು ಅವನಿಗೂ ಕೂಡ ಏನಾಯಿತು ಅನ್ನುವುದರ ಬಗ್ಗೆ ಅರಿವಿಲ್ಲ. ತಪ್ಪಾಯಿತು ಅಂತ ಬೇಸರ ಮಾಡಿಕೊಂಡ. ಆಗ ನಾನು ಕೇಳಿದೆ, ಏನು ತಪ್ಪಾಯಿತು? ನಾವಿಬ್ಬರು ಮದುವೆ ಆಗುತ್ತೇವೆ ಅಲ್ಲವೇ? ಮದುವೆ ಆಗುವವರು ಜೊತೆಯಲ್ಲಿ ಸೇರಿದರೆ ತಪ್ಪಲ್ಲ ಅಲ್ಲವೇ? ನಿಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿ, ನಿಮಗೂ ಕೂಡ ಕೆಲಸ ಇದೆ, ಮದುವೆ ಹಾಗೆ ಬಿಡೋಣ ಅಂತ ಕೇಳಿದೆ. ಅದಕ್ಕೆ ರವಿ ಬೇಸರ ಮಾಡಿಕೊಂಡು ಒಪ್ಪುವುದಿಲ್ಲ, ಅವರಿಗೆ ಅವರ ತಂಗಿಯ ಮಗಳನ್ನೇ ಮದುವೆ ಆಗಬೇಕು. ನಾನು ಎಂಗೇಜ್ಮೆಂಟ್ ಆಗಿಬಿಟ್ಟಿದೆ. ನಾನು ರವಿಯ ಕೆನ್ನೆಗೆ ಪಟೀರನೆ ಅಂತ ಹೇಟನ್ನು ಹೊಡೆದೆ. ಆಗ ರವಿ ತಲೆ ಬಗ್ಗಿಸಿದರು. ನಿಮ್ಮ ಮನೆಯಲ್ಲಿ ನನ್ನನ್ನು ಒಪ್ಪುವುದಿಲ್ಲ ಅಂತ ಇದ್ದರೆ ನನ್ನನ್ನು ಏಕೆ ಪ್ರೀತಿಸಿದಿರಿ? ನನ್ನ ಜೊತೆ ರಾತ್ರಿ ಏಕೆ ದೈಹಿಕವಾಗಿ ಒಂದಾದರೆ ಅಂತ ಕೇಳಿದೆ. ಆಗ ರವಿ ಏನೂ ಮಾತನಾಡಲಿಲ್ಲ. ಅಷ್ಟರಲ್ಲಿ ಅವನ ತಂಗಿಯ ಕಾಲ್ ಬಂತು. ಅಪ್ಪನಿಗೆ ಸೀರಿಯಸ್ ಆಗಿದೆ, ಬೇಗ ಮನೆಗೆ ಬಾ ಅಂತ. ಆಗ ರವಿ ಏನೂ ಮಾತನಾಡದೆ ನನಗೆ ಬೇಕಾದ ಉತ್ತರ ಸಿಕ್ಕಿತು. ಅವನು ನನ್ನನ್ನು ಮದುವೆ ಆಗುವುದಿಲ್ಲ. ಈ ಕೆಟ್ಟ ಮುಖವನ್ನು ಹೊತ್ತುಕೊಂಡು ಇವರಿಗೆ ಭಾರ ಆಗಿರಲು ಸಾಧ್ಯವಿಲ್ಲ ಅಂತ ಯಾವುದೋ ಒಂದು ಲೇಡೀಸ್ ಹಾಸ್ಟೆಲ್ಗೆ ಸೇರಿಬಿಟ್ಟೆ. ಪ್ರೈಮರಿ ಸ್ಕೂಲ್ಗೆ ಟೀಚರ್ ಆಗಿ ಕೆಲಸಕ್ಕೆ ಸೇರಿಕೊಂಡೆ. ಟೈಲರಿಂಗನ್ನು ಕೂಡ ಮಾಡುತ್ತಿದ್ದೆ. ಪ್ರತಿಯೊಬ್ಬರೂ ಕೂಡ ಅವರ ಬಟ್ಟೆಗಳನ್ನು ಸ್ಟಿಚ್ ಮಾಡಲು ನನಗೆ ತಂದು ಕೊಡುತ್ತಿದ್ದರು. ಅಪ್ಪ ಖುಷಿಯಾಗಿದ್ದರು. ಪೀಡೆ ಮನೆಯಿಂದ ತೊಲಗಿತು ಅಂತ. ಆದರೆ ಅಮ್ಮ ಮತ್ತು ಅಣ್ಣ ತುಂಬ ಕಷ್ಟಪಡುತ್ತಿದ್ದರು. ಪದೇ ಪದೇ ಹಾಸ್ಟೆಲ್ನ ಬಳಿ ಬಂದು ಮನೆಗೆ ಬಂದು ಬಿಡು ಅಂತ ಕೇಳಿಕೊಳ್ಳುತ್ತಿದ್ದರು. ಆದರೆ ನಾನು ಸ್ಕೂಲಿಗೆ ಹೋಗಬೇಕು, ಸ್ಕೂಲ್ನಿಂದ ಹತ್ತಿರವಿದೆ, ಮನೆಗೆ ಬಂದರೂ ಕೂಡ ಅಪ್ಪನಿಗೆ ಬೇಸರವಾಗುತ್ತದೆ ಅಲ್ಲವೇ ಅಂತ ಹೇಳಿದೆ. ನೀನು ಮನೆಗೆ ಬಂದು ಬಿಡು, ನಿನ್ನನ್ನು ನೋಡಬೇಕಂತೆ ಅಂತ ಅಮ್ಮ ಒಂದೆರಡು ಬಾರಿ ಫೋನ್ ಮಾಡಿದ್ದರು. ನನಗೆ ಗೊತ್ತು ನನ್ನನ್ನು ಯಾವ ಹುಡುಗ ಕೂಡ ಒಪ್ಪುವುದಿಲ್ಲ, ಅಷ್ಟು ಕಪ್ಪಗೆ ಕುರೂಪಿ ರೀತಿ ಇದ್ದೇನೆ. ಆದ್ದರಿಂದ ಅಮ್ಮನಿಗೆ ಹೇಳಿದೆ, ಈ ಗಂಡನ್ನು ಹುಡುಕುವ ಕೆಲಸವನ್ನು ಬಿಟ್ಟು ಬಿಡು, ನಿನಗೆ ಇರುವುದು ಒಬ್ಬಳೇ ಮಗಳು ಅಂತ ಅಂದುಕೊಂಡು ಆ ಮಗಳನ್ನು ನೋಡಿಕೊಂಡು ಚೆನ್ನಾಗಿ ಬದುಕು. ಈ ಮಾತುಗಳನ್ನು ಹೇಳಿದಾಗ ಅಮ್ಮ ಜೋರಾಗಿ ಅಳುತ್ತಿದ್ದಳು. ನಂತರ ನಾನು ಫೋನನ್ನು ಕಟ್ ಮಾಡಿಬಿಟ್ಟೆ. ಅಮ್ಮ ಎಂದರೆ ನನ್ನ ಪ್ರಾಣ. ಆದರೆ ಅವಳಿಗೆ ಈ ಮೈಲಿಗೆ ಆಗಿರುವ ಮುಖವನ್ನು ಹೇಗೆ ತೋರಿಸಲಿ? ನನ್ನನ್ನು ನೋಡಲು ಬಂದಾಗಲೂ ಕೂಡ ತುಂಬ ಸಮಯ ನಾನು ಅವರ ಜೊತೆ ಮಾತನಾಡುವುದಿಲ್ಲ. ಸ್ಕೂಲಿನಲ್ಲೂ ಕೂಡ ಎಲ್ಲ ಮಕ್ಕಳು ನನಗೆ ಅಡ್ಜಸ್ಟ್ ಆಗಿದ್ದಾರೆ. ನಾನು ಕೂಡ ಆ ಸ್ಕೂಲ್ಗೆ ಅಡ್ಜಸ್ಟ್ ಆಗಿದ್ದೇನೆ. ಹಿಂದೆ ನಡೆದ ಕಹಿ ಘಟನೆಗಳು ಸಂಪೂರ್ಣವಾಗಿ ಮರೆತು ಹೋಗಿದೆ. ಮನೆಯನ್ನು ಬಿಟ್ಟು ವರ್ಷವಾಯಿತು. ಈಗ ಸ್ವತಂತ್ರವಾಗಿ ನನ್ನ ಕಾಲ ಮೇಲೆ ನಾನು ನಿಂತು ಬದುಕುತ್ತಿದ್ದೇನೆ. ಆದರೆ ತಂಗಿ ಇಂಜಿನಿಯರಿಂಗ್ ಮುಗಿಸಿದರೂ ಕೂಡ ಅವಳಿಗೆ ಇನ್ನೂ ಕೆಲಸ ಸಿಕ್ಕಿಲ್ಲ. ಇಂದು ಬೆಳಿಗ್ಗೆ ವಾರ್ಡನ್ ಪದೇ ಪದೇ ನನಗೆ ಫೋನ್ ಮಾಡುತ್ತಿದ್ದಾರೆ. ಏನು ಅಂತ ಕೆಳಗೆ ಹೋದರೆ ಆಶ್ಚರ್ಯ ಕಾದಿತ್ತು. ಮದುವೆ ಹುಡುಗನ ಬಟ್ಟೆಯಲ್ಲಿ ರವಿ ನನ್ನನ್ನು ನೋಡಲು ಬಂದಿದ್ದಾನೆ. ನನಗೆ ಕೋಪ ಬಂತು. ನಾನು ಇವನ ಜೊತೆ ಏನನ್ನೂ ಮಾತನಾಡುವುದಿಲ್ಲ ಅಂತ ವಾರ್ಡನ್ಗೆ ಹೇಳಿದೆ. ಆಗ ರವಿ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಿನ್ನ ಜೊತೆ ಮಾತನಾಡಬೇಕು ಅಂತ ಅಲ್ಲೇ ಇದ್ದ ಪಾರ್ಕಿಗೆ ಕರೆದುಕೊಂಡು ಹೋದರು. ನನಗೆ ಭಯವಾಗುತ್ತಿದೆ. ಅವರ ಮದುವೆ ಮತ್ತು ಹೆಂಡತಿಯ ಬಗ್ಗೆ ಕೇಳಲು, ಅದರ ಬಗ್ಗೆ ಆಲೋಚಿಸಲು. ಆದರೆ ನನ್ನಂಥ ಪಾಪಿಗೆ ಇದೇ ಬದುಕು ಶಾಶ್ವತ. ಏನೋ ಪ್ರೀತಿಸಿದವನು ಕೈ ಬಿಟ್ಟು ಹೋದ. ಎತ್ತ ಅಪ್ಪ ನಾನು ಬೇಡ ಅಂತ ಹುಟ್ಟಿದ ದಿನದಿಂದ ಹೇಳುತ್ತಿದ್ದ. ನನ್ನನ್ನು ಪ್ರೀತಿಸಿದ ಸ್ವಂತ ಅಣ್ಣ ಈ ಕಡೆಯೂ ಆಗದೆ ಆ ಕಡೆಯೂ ಆಗದೆ ಪರದಾಡುತ್ತಿದ್ದಾನೆ. ಇವೆಲ್ಲಕ್ಕೂ ಕಾರಣ ಆದವನು
ಇವನ ಜೊತೆ ಏನು ಮಾತನಾಡಲಿ ಅಂತ ಕೋಪಗೊಂಡು ಸ್ವಲ್ಪ ಸಮಯಕ್ಕೆ ಅವರೇ ಮಾತನಾಡಲು ಶುರು ಮಾಡಿದರು. ನನಗೆ ಭಯ ಜಾಸ್ತಿ ಆಯಿತು. ಎಲ್ಲಿ ಅವನ ಹೆಂಡತಿಯ ಸೌಂದರ್ಯದ ಬಗ್ಗೆ, ಅವಳ ಒಳ್ಳೆಯ ಗುಣಗಳ ಬಗ್ಗೆ ಮಾತನಾಡುತ್ತಾನೋ ಅಂತ. ಆದರೆ ಅವನು ಮಾತನಾಡಿದ ಮಾತುಗಳನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ಅಯ್ಯೋ, ಬದುಕಿನಲ್ಲಿ ಈ ರೀತಿಯ ಒಂದು ದಿನ ಬರುತ್ತದೆ ಅಂತ ನಾನು ಎಂದೂ ಅಂದುಕೊಂಡಿರಲಿಲ್ಲ. ಇದು ನನ್ನ ಬದುಕಿನ ಮುಖ್ಯವಾದ ಮಹತ್ವದ ತೀರ್ಮಾನ ತೆಗೆದುಕೊಳ್ಳುವ ದಿನ. ನನ್ನ ಸಹಾಯಕ್ಕೆ ಯಾರೂ ಇಲ್ಲ. ಯಾರ ಹತ್ತಿರವೂ ಕೂಡ ಸಜೆಷನ್ ಕೇಳೋಣ ಅಂದರೆ ಯಾರೂ ಇಲ್ಲ. ರವಿ ಹೇಳುತ್ತಾನೆ, ನಿನ್ನನ್ನು ಬಿಟ್ಟು ಇರಲು ಸಾಧ್ಯವಾಗಲಿಲ್ಲ. ಅದಕ್ಕೆ ಮದುವೆ ಮಂಟಪವನ್ನು ಬಿಟ್ಟು ಓಡಿ ಬಂದೆ. ನಾನು ನನ್ನ ಬದುಕನ್ನು ಬದುಕುತ್ತಿದ್ದೇನೆ. ನೆಗಡಿ ಆಗಿದೆ ಅಂತ ಮೂಗನ್ನು ಕೊಯ್ದುಕೊಳ್ಳಬೇಡಿ. ಒಬ್ಬಳೇ ಬದುಕುವುದನ್ನು ಕಲಿತಿದ್ದೇನೆ. ಬಿಟ್ಟು ಹೋಗಿ. ನಿಮಗೆ ಪ್ರೀತಿಸುವ ಸುಂದರವಾದ ಹುಡುಗಿಯನ್ನು ಮದುವೆ ಆಗಿ ನೆಮ್ಮದಿಯಾಗಿ ಬಾಳಿ ಅಂತ ಹೇಳಿ ನಾನು ಹೊರಟು ಹೋಗುತ್ತಿದ್ದೆ. ಪದೇ ಪದೇ ಮೋಸ ಹೋಗಲು, ಆ ಮೋಸದಿಂದ ಆಗುವ ನೋವನ್ನು ತಡೆದುಕೊಳ್ಳಲು ನನ್ನ ಕೈಯಲ್ಲಿ ಆಗುವುದಿಲ್ಲ. ಪುನಃ ರವಿ ನನ್ನ ಕೈಯನ್ನು ಗಟ್ಟಿಯಾಗಿ ಹಿಡಿದರು. ನಾನು ನೋಡಿದೆ, ಇಲ್ಲ, ಮೊದಲಿಗಿಂತ ಅತಿಯಾಗಿ ನನ್ನನ್ನು ಪ್ರೀತಿಸುತ್ತಿದ್ದಾನೆ. ಪಶ್ಚಾತ್ತಾಪದ ಭಾವನೆ ಇದೆ ಅವನ ಕಣ್ಣುಗಳಲ್ಲಿ. ನಾನು ಸ್ವಲ್ಪ ಹೊತ್ತು ತಡೆದೆ. ನನಗೂ ಕೂಡ ಅವನ ಹತ್ತಿರ ನಿಲ್ಲಬೇಕು ಅಂತ ಅನಿಸಿತು. ಆ ಒಂದು ರಾತ್ರಿ ಅವನು ಕೊಟ್ಟ ಪ್ರೀತಿಯಿಂದ ಇಲ್ಲಿಯವರೆಗೂ ಬದುಕುತ್ತಿದ್ದೇನೆ. ಅವನ ಪ್ರೀತಿಯಲ್ಲಿ ಮೋಸವಿಲ್ಲ, ಆದರೆ ಪರಿಸ್ಥಿತಿ ಕೆಟ್ಟದಾಗಿ ಇತ್ತು ಎಂದು ಕೂಡ ನಾನು ರವಿಯನ್ನು ದೂಷಿಸುವುದಿಲ್ಲ. ರವಿ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳಲು ಶುರು ಮಾಡಿದರು. ನಿನ್ನನ್ನು ಬಿಟ್ಟು ನನ್ನ ಕೈಯಲ್ಲಿ ಬದುಕಲು ಸಾಧ್ಯವಿಲ್ಲ. ಅಪ್ಪ ಅಮ್ಮನಿಗೆ ಎಲ್ಲ ವಿಷಯವನ್ನು ವಿವರಿಸಿ ಹೇಳಿ ಬಂದೆ. ಅವರಿಬ್ಬರೂ ಕೂಡ ಪ್ರೇಮ ವಿವಾಹ ಆಗಿದ್ದರು. ಆಗಿನ ಕಾಲದಲ್ಲಿ ನಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಂಡರು. ನೀನು ಯಾರನ್ನು ಪ್ರೀತಿಸುತ್ತೀಯ ಅವರನ್ನೇ ಮದುವೆ ಆಗು. ಸ್ವಲ್ಪ ದಿನ ಆದ ಮೇಲೆ ನಿನ್ನನ್ನು ಮನೆಗೆ ಸೇರಿಸಿಕೊಳ್ಳುತ್ತೇವೆ. ಈಗ ಇವಳು ನನ್ನ ಸ್ವಂತ ತಂಗಿಯ ಮಗಳು. ಅವಳನ್ನು ಬಿಟ್ಟು ಬೇರೆ ಹುಡುಗಿ ಜೊತೆ ಮದುವೆ ಮಾಡಿಸಿದರೆ ತುಂಬ ನೊಂದುಕೊಳ್ಳುತ್ತಾಳೆ. ಶಾಪ ಹಾಕುತ್ತಾಳೆ ನನ್ನ ತಂಗಿ ಮತ್ತು ತಂಗಿ ಮಗಳು ಇಬ್ಬರು. ಅದು ನಮ್ಮ ಮನೆಗೆ ಒಳ್ಳೆಯದಾಗುವುದಿಲ್ಲ. ನೀನು ಹೊರಟು ಹೋಗು. ನಾನು ಅವರಿಗೆ ಹೇಳುತ್ತೇನೆ, ನಮಗೆ ತಿಳಿಯದ ಹಾಗೆ ಹೊರಟು ಹೋಗಿದ್ದಾನೆ ಅಂತ. ನಿನ್ನ ತಮ್ಮನ ಜೊತೆ ಅವಳ ಮದುವೆಯನ್ನು ಮಾಡಿಸಿಬಿಡುತ್ತೇನೆ. ಅವಳಿಗೆ ನೀನೇ ಮದುವೆ ಆಗಬೇಕು ಅನ್ನುವ ಆಸೆ ಏನೂ ಇಲ್ಲ. ನಮ್ಮ ಮನೆಗೆ ಸೊಸೆಯಾಗಿ ಬರಬೇಕು ಅಂತ, ನನ್ನ ಮಾವನ ಸೇವೆ ಮಾಡಬೇಕು ಅನ್ನುವುದು ಮಾತ್ರ ಅವಳ ಆಸೆ. ಅಮ್ಮನೂ ಕೂಡ ಅದೇ ರೀತಿ ಹೇಳಿದಳು. ನಾವು ಪ್ರೀತಿಸಿದವರನ್ನು ಬಿಟ್ಟು ಇನ್ನೊಬ್ಬರನ್ನು ಮದುವೆ ಆದರೆ ಆಗುವ ಕಷ್ಟ ನನಗೆ ಗೊತ್ತು. ಏಕೆಂದರೆ ನನಗೂ ಕೂಡ ಮೊದಲು ಬೇರೆ ಹುಡುಗನ ಜೊತೆ ಮದುವೆ ಗೊತ್ತಾಗಿತ್ತು. ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ದೆ. ನಿನಗೆ ಆ ಪರಿಸ್ಥಿತಿ ಬರುವುದು ಬೇಡ. ಅಮ್ಮನೂ ಕೂಡ ನನ್ನ ಕೈಯನ್ನು ಮುಗಿದು ಕೇಳಿಕೊಂಡಳು. ನೀನು ಯಾರನ್ನು ಪ್ರೀತಿಸುತ್ತೀಯ ಅವರ ಜೊತೆಯೇ ಇರು ಅಂತ. ನಾನು ಗಟ್ಟಿಯಾಗಿ ಅಪ್ಪ ಅಮ್ಮನನ್ನು ತಬ್ಬಿಕೊಂಡು ಅವರ ಹಣೆಗಳಿಗೆ ಮುತ್ತನ್ನು ಕೊಟ್ಟು ನಿನ್ನ ಹತ್ತಿರ ಓಡಿ ಬಂದೆ ಅಂತ ಪುನಃ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಎಂದು ಕೂಡ ಇಷ್ಟು ಸುಂದರವಾದ ಬದುಕು ನನಗೆ ಸಿಗುತ್ತದೆ ಅಂತ ಅಂದಿಕೊಂಡಿರಲಿಲ್ಲ. ರವಿ ಸಂಪೂರ್ಣವಾಗಿ ಈ ಬದುಕಿನ ಉದ್ದಕ್ಕೂ ನನ್ನವನು. ಇನ್ನೇನು ಬೇಕು? ಇಬ್ಬರು ಖುಷಿಯಿಂದ ಒಬ್ಬರನ್ನು ಒಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡೆವು. ರವಿ ನನ್ನ ಹಣೆಗೆ ಮುತ್ತನ್ನು ಕೊಟ್ಟರು. ನಂತರ ಗಟ್ಟಿಯಾಗಿ ಕೈಯನ್ನು ಹಿಡಿದುಕೊಂಡು ಎಂದೂ ಕೂಡ ಈ ಕೈಯನ್ನು ಬಿಡುವುದಿಲ್ಲ ಅಂತ ಹೇಳಿದರು. ರವಿ ನನ್ನ ಬದುಕಿಗೆ ಬಂದರೆ ಅಣ್ಣ, ಅಮ್ಮ, ತಂಗಿ ಎಲ್ಲರೂ ಸರಿ ಹೋಗುತ್ತಾರೆ. ಅಪ್ಪನೂ ಕೂಡ ಸ್ವಲ್ಪ ದಿನಗಳು ಕಳೆದ ನಂತರ ಈ ಮದುವೆಗೆ ಖಂಡಿತವಾಗಿ ಒಪ್ಪಿಕೊಳ್ಳುತ್ತಾರೆ. ಏಕೆಂದರೆ ರವಿ ನಮಗಿಂತ ತುಂಬ ಶ್ರೀಮಂತರು. ಅಪ್ಪ ಹುಡುಕಿದರೂ ಕೂಡ ಇಷ್ಟೊಂದು ಒಳ್ಳೆಯ ಹುಡುಗನನ್ನು ಹುಡುಕಲು ಸಾಧ್ಯವಿರಲಿಲ್ಲ. ಈ ಎಲ್ಲ ಆಲೋಚನೆಗಳ ಮಧ್ಯೆ ಕೂಡ ಇಬ್ಬರು ಒಬ್ಬರ ಜೊತೆ ಒಬ್ಬರು ಹೆಜ್ಜೆಯನ್ನು ಇಟ್ಟು ಶಾಶ್ವತವಾಗಿ ಮುಂದೆ ನಡೆದೆವು. ಎಂದಿಗೂ ಕೂಡ ಜೊತೆಯಲ್ಲಿ ಇರುವ ರೀತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.